ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಆನ್ಲೈನ್ನಲ್ಲಿ ಶಾಪಿಂಗ್ ಮಾಡ್ತೀರಾ? ಸೊ ಹಾಗಾದರೆ ಈ ವಿಡಿಯೋ ನಿಮಗೆ ಮಾತ್ರ. ನೀವು ಕೆಲವೊಂದು ವೆಬ್ಸೈಟ್ಗಳಲ್ಲಿ ಏನಾದರೂ ಪರ್ಚೇಸ್ ಮಾಡಿದ್ರೆ ಅದರಲ್ಲಿ ನಿಮಗೆ ಕ್ಯಾಶ್ ಬ್ಯಾಕ್ ಅಂತ ಬರುತ್ತೆ. ಆ ಕ್ಯಾಶ್ ಬ್ಯಾಕ್ನ ನೀವು ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹಾಕ್ಕೊಳ್ಳೋಕ್ಕಾಗಲ್ಲ. ಸೊ ನೀವು ನೆಕ್ಸ್ಟ್ ಪರ್ಚೇಸ್ ಮಾಡುವಾಗ ಅದರಲ್ಲಿ ನೀವು ಡಿಸ್ಕೌಂಟಾಗಿ ಯೂಸ್ ಮಾಡ್ಬೋದು. ಆದರೆ ನಾನು ಈಗ ಹೇಳುವ ಸ್ಟೆಪ್ಸನ್ನು ಫಾಲೋ ಮಾಡೋದ್ರಿಂದ ನೀವು ಬರೋ ಕ್ಯಾಶ್ ಬ್ಯಾಕ್ನ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬಹುದು. ಅದು ಮಾತ್ರ ಅಲ್ಲ, ಈಗ ನಾನು ಹೇಳೋ ಸ್ಟೆಪ್ಸ್ನ ಫಾಲೋ ಮಾಡೋದ್ರಿಂದ ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ಗಳಾದ ಫ್ಲಿಪ್ಕಾರ್ಟ್ ಆಗಿರಲಿ, ಅಮೆಝಾನ್ ಆಗಿರಲಿ, ಶಾಪ್ಕ್ಲೂಸ್ ಆಗಿರಲಿ, jabag.com ಆಗಿರಲಿ, ಸೊ ಇದೆಲ್ಲ ವೆಬ್ಸೈಟ್ಗಳಲ್ಲೂ ಯಾವುದರಲ್ಲಿ ನಿಮಗೆ ಬೆಸ್ಟ್ ಆಫರ್ಸ್ ಕೊಡ್ತಿದ್ದಾರೆ ಅಂತಲೂ ಇದರಲ್ಲಿ ನೀವು ಆ್ಯಕ್ಟಿವೇಟ್ ಕೂಡ ಮಾಡ್ಬೋದು. ಅಥವಾ ಅದರಲ್ಲಿ ಕೊಟ್ಟಿರ್ತಾರೆ, ಜಸ್ಟ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಆಫರ್ ಆ್ಯಕ್ಟಿವೇಟ್ ಆಗುತ್ತೆ ಮತ್ತು ನೀವು ಡೈರೆಕ್ಟಾಗಿ ಅಲ್ಲಿಂದ ಬೈ ಮಾಡ್ಕೋಬಹುದು. ನಾನು ಹೇಳೋ ಮೆಥಡನ್ನು ನೀವು ಯಾಕೆ ಫಾಲೋ ಮಾಡಬೇಕು ಅಂತ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ನೀವು ಒಂದು ಮೊಬೈಲ್ನ ಬೈ ಮಾಡ್ಕೊತಿದ್ದೀರಾ ಅಂತ ಅಂದ್ಕೊಳ್ಳಿ. ನೀವು ಬೈ ಮಾಡ್ಕೊಳ್ಳುವಾಗ ಅದರ ಪ್ರೈಸ್ ಬಂದ್ಬಿಟ್ಟು 10,000. ನೀವು ನಾನು ಹೇಳೋ ಮೆಥಡ್ನ ಮೂಲಕ ನೀವು ಆ ಮೊಬೈಲ್ನ ಬೈ ಮಾಡಿದ್ರೆ ನಿಮಗೆ ಅದರಲ್ಲಿ ಮ್ಯಾಕ್ಸಿಮಮ್ 7% ಡಿಸ್ಕೌಂಟ್ನ ಕೊಡ್ತಾರೆ. ಸೊ 10,000ಕ್ಕೆ 7% ಡಿಸ್ಕೌಂಟ್ ಅಂದರೆ ನಿಮಗೆ 700 ರೂಪಾಯಿಯಷ್ಟು ಡಿಸ್ಕೌಂಟ್ ಸಿಗುತ್ತೆ. ಆ ಡಿಸ್ಕೌಂಟ್ನ ನೀವು 700 ರೂಪಾಯಿನ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹಾಕ್ಕೋಬೋದು, ಅಥವಾ ಮೊಬೈಲ್ಗೆ ಅದರ ಹೆಡ್ಫೋನ್ ಅಥವಾ ಬೇರೆ ಯಾವುದರ ಆಕ್ಸೆಸರೀಸನ್ನು ಬೈ ಮಾಡೋಕ್ಕೆ ನೀವು ಯೂಸ್ ಮಾಡ್ಕೋಬಹುದು. ಸೊ ಇದರಿಂದ ನಿಮಗೆ ತುಂಬ ಹಣ ಬರದೇ ಇರ್ಬೋದು, ಆದರೆ ಬರೋ ಸ್ವಲ್ಪ ಹಣನಾದರೂ ಡೈರೆಕ್ಟಾಗಿ ನಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಇಲ್ಲ ಅಂದರೆ ಆ ಪೂರ್ತಿ ಹಣಕ್ಕೆ ನಾವು ಯಾವುದಾರ ಒಂದು ಪ್ರಾಡಕ್ಟ್ನ ಬೈ ಮಾಡ್ಕೋಬಹುದು. ಸೊ ಹಾಗಾದರೆ ಬನ್ನಿ ನಾವು ಯಾವ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂತ ನೋಡೋಣ. ಮೊದಲು ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಓಪನ್ ಮಾಡಿಕೊಂಡು ಅದರಲ್ಲಿ ಸೇವ್ ಮಾಂಕ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಅದರಲ್ಲಿ ಫಸ್ಟ್ ಬರೋ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಆ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಓಪನ್ ಮಾಡ್ತಿದ್ದೀನಿ. ಓಪನ್ ಮಾಡಿದ ನಂತರ ನೀವು ಫೇಸ್ಬುಕ್ಕಿಂದನೂ ಲಾಗಿನ್ ಆಗ್ಬೋದು ಅಥವಾ ಜಿಮೇಲಿಂದನೂ ಲಾಗಿನ್ ಆಗ್ಬೋದು. ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ನ ಟೈಪ್ ಮಾಡಿ ಸಬ್ಮಿಟ್ ಕೊಡಬೇಕಾಗತ್ತೆ. ಸಬ್ಮಿಟ್ ಕೊಟ್ಟಾದಮೇಲೆ ಸೇವ್ ಮಾಂಕ್ ಅಪ್ಲಿಕೇಶನ್ ಹೋಮ್ ಪೇಜ್ ಬಂದ್ಬಿಟ್ಟು ಓಪನ್ ಆಗುತ್ತೆ. ಇದರಲ್ಲಿ ನೀವು ಮೇಲೆ ಟಾಪಲ್ಲಿ ಸ್ಲೈಡ್ಸಲ್ಲಿ ನೋಡ್ಬೋದು ಇವತ್ತಿನ ಆಫರ್ ಏನಿದೆ ಅಂತ ಅದರಲ್ಲಿ ಸ್ಲೈಡ್ಸಲ್ಲಿ ತೋರಿಸ್ತಾ ಇರ್ತಾರೆ. ನೀವಿಲ್ಲಿ ನೋಡ್ಬೋದು ಫ್ಲಿಪ್ಕಾರ್ಟ್ ಅಪ್ ಟು 70% ಅಷ್ಟು ಕ್ಯಾಶ್ ಬ್ಯಾಕ್ ಕೊಡ್ತಾ ಇದೆ. ನೀವು ಜಸ್ಟ್ ಆ್ಯಕ್ಟಿವೇಟ್ ಕ್ಯಾಶ್ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಐ ಅಂಡರ್ಸ್ಟ್ಯಾಂಡ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಫ್ಲಿಪ್ಕಾರ್ಟ್ನ 70% ಆಫ್ ಕ್ಯಾಶ್ ಬ್ಯಾಕ್ ಆಫರ್ ಬಂದ್ಬಿಟ್ಟು ಆ್ಯಕ್ಟಿವೇಟ್ ಆಗಿದೆ ಅಂತ ಒಂದು ಮೆಸೇಜ್ ಬರುತ್ತೆ. ನೆಕ್ಸ್ಟ್ ಆಟೋಮೆಟಿಕ್ಕಾಗಿ ಫ್ಲಿಪ್ಕಾರ್ಟ್ ಓಪನ್ ಆಗುತ್ತೆ. ಈಗ ನೀವು ಫ್ಲಿಪ್ಕಾರ್ಟಲ್ಲಿ ಏನೇ ಬೈ ಮಾಡಿದ್ರು ನಿಮಗೆ ಅಪ್ ಟು 70% ಅಷ್ಟು ಕ್ಯಾಶ್ ಬ್ಯಾಕ್ ನಿಮ್ಮ ಸೇವ್ ಮಾಂಕ್ ಅಕೌಂಟಿಗೆ ಬರುತ್ತೆ. ಅಲ್ಲಿಂದ ಆ ಹಣವನ್ನು ನೀವು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡ್ಕೋಬಹುದು. ಫ್ಲಿಪ್ಕಾರ್ಟ್ ಮಾತ್ರ ಅಲ್ಲ, ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ಗಳಾದ jabag.com, amazon.in ಅಥವಾ ಶಾಪ್ಕ್ಲೂಸು, eBay ಈ ರೀತಿ ಯಾವುದೇ ವೆಬ್ಸೈಟಲ್ಲಿ ಏನೇ ಆಫರ್ ಇದ್ದರೂ ಈ ಒಂದು ಅಪ್ಲಿಕೇಶನ್ನಲ್ಲಿ ನೀವು ಆ್ಯಕ್ಟಿವೇಟ್ ಮಾಡಿಕೊಂಡು ಕ್ಯಾಶ್ ಬ್ಯಾಕ್ನ ಪಡ್ಕೋಬಹುದು. ನಿಮ್ಗೆ ಇನ್ನೂ ಕ್ಯಾಶ್ ಬ್ಯಾಕ್ನ ಪಡೀಲಿಕ್ಕೆ ಕ್ಯಾಟಗರೀಸ್ ಅಂತ ಇರುತ್ತಲ್ಲ, ಸೊ ಅದರಲ್ಲಿ ನಿಮಗೆ ಬೇಕಾಗಿರುವ ವಸ್ತುಗಳನ್ನು ನೀವು ಆಯ್ಕೆ ಮಾಡಿಕೊಂಡು ಅದಕ್ಕೆ ನೀವು ಕ್ಯಾಶ್ ಬ್ಯಾಕನ್ನು ಪಡ್ಕೋಬಹುದು. ಹಾಗೆ ಅದ್ರ ಪಕ್ಕದಲ್ಲಿ ಟಾಪ್ ಕ್ಯಾಶ್ ಬ್ಯಾಕ್ ಅನ್ನೋ ಒಂದು ಟ್ಯಾಬ್ ಇದೆ. ಅದರಲ್ಲಿ ಅತಿ ಹೆಚ್ಚು ಕ್ಯಾಶ್ ಬ್ಯಾಕ್ ಕೊಡುವ ವೆಬ್ಸೈಟ್ಗಳನ್ನು ನೋಡಬಹುದು. ಮತ್ತು ಇನ್ವೈಟ್ ಆ್ಯಂಡ್ ಅರ್ನ್ ಅಂತ ಒಂದು ಟ್ಯಾಬ್ ಇದೆ. ಸೊ ಇದರ ಮೂಲಕ ಈ ಅಪ್ಲಿಕೇಶನ್ನ ನಿಮ್ಮ ಫ್ರೆಂಡ್ಸ್ಗೆ ನೀವು ಶೇರ್ ಮಾಡಿದ್ರೆ, ನೀವು ಆನ್ಲೈನ್ನಲ್ಲಿ ಪರ್ಚೇಸ್ ಮಾಡದೇ ಇದ್ದರೂ ಈ ಅಪ್ಲಿಕೇಶನ್ನ ಮೂಲಕ ನಿಮ್ಮ ಫ್ರೆಂಡ್ಸ್ ಬಂದ್ಬಿಟ್ಟು ಆನ್ಲೈನ್ನಲ್ಲಿ ಪರ್ಚೇಸ್ ಮಾಡಿ ಅದರಲ್ಲಿ ಕ್ಯಾಶ್ ಬ್ಯಾಕ್ ಪಡ್ಕೊಂಡ್ರೆ ಅದರಲ್ಲಿ ನಿಮಗೆ 20% ನಿಮ್ಮ ಅಕೌಂಟಿಗೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಅವರಿಗೆ 1,000 ರೂಪಾಯಿ ಕ್ಯಾಶ್ ಬ್ಯಾಕ್ ಬಂತು ಅಂದರೆ ಅದರಲ್ಲಿ ನಿಮಗೆ 200 ರೂಪಾಯಿ ಲೈಫ್ ಲಾಂಗ್ ಆಗಿ ಬರ್ತಾ ಇರುತ್ತೆ. ನಿಮಗೆ ಬಂದಿರೋ ಕ್ಯಾಶ್ ಬ್ಯಾಕನ್ನು ರಿಡೀಮ್ ಮಾಡ್ಕೊಳ್ಳಿಕ್ಕೆ ಆಪ್ಷನಲ್ಲಿ ಹೋಗ್ಬಿಟ್ಟು ರಿಡೀಮ್ ಕ್ಯಾಶ್ ಬ್ಯಾಕ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಪೇಮೆಂಟ್ ಮೆಥಡ್ ಅಂತ ಇರುತ್ತೆ. ಸೊ ಅದರಲ್ಲಿ ಪ್ಲಸ್ ಬಟನ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ಅಕೌಂಟ್ ಹೋಲ್ಡರ್ ನೇಮು ಮತ್ತು ಅಕೌಂಟ್ ನಂಬರು, IFSC ಕೋಡು, ಬ್ಯಾಂಕ್ ನೇಮ್ನ ಹಾಕಿ ಕನ್ಫರ್ಮ್ ಕೊಟ್ಟರೆ ನಿಮ್ಮ ಬ್ಯಾಂಕ್ ಆ್ಯಡ್ ಆಗುತ್ತೆ. ನಿಮ್ಮ ಅಕೌಂಟಲ್ಲಿ 15 ರೂಪಾಯಿಗಿನ್ನ ಯಾವಾಗ ಜಾಸ್ತಿ ಆಗುತ್ತೋ ಅವಾಗ ಬಂದ್ಬಿಟ್ಟು ಆಟೋಮೆಟಿಕ್ಕಾಗಿ ಆ ಹಣ ಬಂದ್ಬಿಟ್ಟು ನಿಮ್ಮ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಆಗುತ್ತೆ. ಒಂದು ವೇಳೆ ನಿಮಗೆ ಕ್ಯಾಶ್ ಬ್ಯಾಕ್ ಬಂದಿಲ್ಲ ಅಂದರೆ ಆಪ್ಷನಲ್ಲಿ ಕಾಂಟ್ಯಾಕ್ಟ್ ಅಸ್ ಅಂತ ಇರುತ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಇನ್ವಾಯ್ಸ್ ಕಾಪಿನ ಅಟ್ಯಾಚ್ ಮಾಡಿ ಸೆಂಡ್ ಮಾಡಿದ್ರೆ ಪ್ರಾಬ್ಲಮ್ ಏನು ಅಂತ ನೋಡಿಬಿಟ್ಟು ನಿಮ್ಮ ಕ್ಯಾಶ್ ಬ್ಯಾಕ್ನ ಕ್ರೆಡಿಟ್ ಮಾಡ್ತಾರೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವಿನ್ನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಮ್ಮ ಮುಂದಿನ ವಿಡಿಯೋಗಳನ್ನು ನೀವು ತಪ್ಪದೇ ವೀಕ್ಷಿಸಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಗುಡ್ ಬೈ.